ಶ್ರೀಯುತ ಪ್ರಸನ್ನ ಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಪ್ರವೀಣ್ ಬೇವಿ ಅವರು ಬಂದು ಗೌರವವನ್ನು ಸಲ್ಲಿಸಬೇಕಾಗಿ ಕೇಳ್ಕೊಳ್ತೇನೆ. ನಮಸ್ಕಾರ. ಅಶ್ವಥ್ ಸರ್ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟು ಇನ್ಸಿಡೆಂಟ್ಸ್ ಇದೆ ನಮಗೆ. ಇನ್ಫ್ಯಾಕ್ಟ್ ಮೊಟ್ಟ ಮೊದಲು ಕಂಡಿದ್ದು ಅಶ್ವಥ್ ಸರ್ನ ನನ್ನ ಕಾಲೇಜಿನ ದಿನಗಳಲ್ಲಿ ಒಂದು ಕಲ್ಚರಲ್ ಕಮಿಟಿಯ ಇನಾಗ್ರೇಷನ್ನಲ್ಲಿ ಅಶ್ವಥ್ ಸರ್ನ ನೋಡಿದ್ದು ಫಸ್ಟು. ಅಲ್ಲಿ ಸುಮಾರು ಹಾಡುಗಳನ್ನು ಮಾತಾಡಿದರು, ಸಾಕಷ್ಟು ಮಾತುಗಳನ್ನು ಆಡಿದರು. ಅಲ್ಲಿಂದ ಅವರ ಒಂದು ಹಾಡುಗಳ ಪರಿಚಯ ಆಗಿ ಅವರ ಎಲ್ಲ ಕಾರ್ಯಕ್ರಮಗಳು ನಾವು ಹೋಗಿ ಫ್ರಂಟ್ ಸೀಟಲ್ಲೇ ಕೂತ್ಕೊಂಡಿರ್ತಿದ್ವಿ. ಕಾಲಕ್ರಮೇಣ ನಾವು ಹಾಡಕ್ಕೆ ಶುರು ಮಾಡಿದಾಗ ನಮ್ಮದೊಂದು ಒಂದು ತಂಡ ಕಟ್ಕೊಂಡಿದ್ವಿ, ಸ್ವರಸುರ ಛಾಪ ಅಂತ. ನಾನು, ನನ್ನ ಸ್ನೇಹಿತರು ರವಿ ಕೃಷ್ಣಮೂರ್ತಿ, ವಿಕ್ರಮ್, ನನ್ನ ತಮ್ಮ ಪ್ರದೀಪ್ ಎಲ್ಲರೂ. ಅವ್ರ ಮನೆಗೆ ಹೋದ್ವಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅಂತ ಕೇಳಿದ್ವಿ. ಅಯ್ಯೋ ಏನ್ರಿ, ಖಂಡಿತ ಬನ್ನಿರಿ, ಎಲ್ಲಿ ಮಾಡೋದು ಪ್ರೋಗ್ರಾಮು ಅಂದರು. ಸರ್ ಟೌನ್ ಹಾಲ್ನಲ್ಲಿ ಈ ಥರ ಸುಗ್ಗಿ ಮಾಡೋಣ ಬಾರವ್ವ ಅಂತ. ಅಲ್ಲಿ ಕಡೆಯ ಒಂದು ಛಾಯಾಚಿತ್ರ ಇದೆ, ಅದೇ ಕಾರ್ಯಕ್ರಮದ್ದು. ಆ ಕಾರ್ಯಕ್ರಮದಲ್ಲಿ ನಾವೇನು ಮಾಡಿದ್ವಿ, ಸಂತ ಶಿಶ್ನಾಳ ಶರೀಫ್ ಸಾಹೇಬರ ಎಕ್ಸ್ಕ್ಲೂಸಿವ್ ಗೀತೆಗಳನ್ನು ಅಶ್ವಥ್ ಸರಿಂದ ಹಾಡಬೇಕು. ಮೊದಲು 1 hour ನಾನು ಮತ್ತು ನಮ್ಮ ಸ್ವರಸುರ ಚಾಪ ತಂಡದವರೆಲ್ಲರೂ 1 hour ಕಾರ್ಯಕ್ರಮ ಕೊಡ್ತೀವಿ. ಅದಾದ ನಂತರ ಅಶ್ವಥ್ ಸರ್ ಅವ್ರದ್ದು ಎಕ್ಸ್ಕ್ಲೂಸಿವ್ 2 hours ಕಾನ್ಸರ್ಟ್. ಅದಕ್ಕೆ ಈ ಥರ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಹೋದ್ವಿ. ಏನೇನು ಬೇಕಾಗ್ಬೋದು ಅದಕ್ಕೆ ಅಂದರು. ಸರ್ ಈ ಥರ ಟೌನ್ ಹಾಲ್ ಬುಕ್ ಮಾಡಿಬಿಟ್ಟಿದ್ದೀರಾ ಆಗಲೇ? ವೆರಿ ಗುಡ್. ಸರಿ, ನಾನು ಎಲ್ಲ ಇನ್ನೇನು ಮಾಡ್ತಿದ್ದೀರಿ ಅವತ್ತು ಅಂದರು. ಸರ್ ಈ ಥರ ಒಂದು ಕಾಂಪಿಟೇಷನ್ ಮಾಡ್ತಿದ್ದೀವಿ, ಕಾಂಪಿಟೇಷನಲ್ಲಿ ಪ್ರೈಸಲ್ಲಿ ಗೆದ್ದವ್ರಿಗೆಲ್ಲ ಏನು ಕೊಡ್ತಾ ಇದ್ದೀರಿ ಅಂದರು. ಸರ್ ಈ ಥರ ಒಂದು ಮೊಮೆಂಟೋ ಮಾಡಿಸಿದ್ದೀವಿ. 1 ನಿಮಿಷ ಇರ್ರಿ, ನಿಮಗೆ ಅಟ್ಟ ಹತ್ತಕ್ಕೆ ಬರುತ್ತಾ ಅಂದರು. ಸರ್ ಏನು ಹೇಳಿ, ಬನ್ನಿ ಇಲ್ಲಿ ಒಂದು ಚಿಕ್ಕ ಏಣಿ ಕೊಡ್ತೀನಿ, ಅದನ್ನು ಹತ್ತಿ ಮೇಲೆ ಅಲ್ಲಿ ಅಂದರು. ಅಲ್ಲಿ ತಂಬೂರಿ ಅಂತ ನಾನು ಬರೆದಿರೋ ಪುಸ್ತಕ ಇದೆ, ತಗೊಳ್ರಿ, ಒಂದು 4 ಬಂಡಲ್ ತಗೊಳ್ಳಿ, ಎಷ್ಟು ಜನ ಬರ್ಬೋದು ಸ್ಪರ್ಧಿಗಳು ಅಂದರು. ಸರ್ ಏನೊಂದು ಇಲ್ಲಿವರೆಗೂ ಒಂದು 50 ಎಂಟ್ರಿ ಬಂದಿದೆ ಸರ್. 50 ಪುಸ್ತಕ ತಗೊಳ್ರಿ, ಒಂದು 50, ನೀವೆಷ್ಟು ಜನ ಇದ್ದೀರಿ? ಸರ್ ನಾವೊಂದು 5 ಜನ ಇದ್ದೀವಿ. ಒಂದು 60 ಪುಸ್ತಕ ತಗೊಳ್ರಿ, ಬಂದವ್ರಿಗೂ ಕೊಡ್ರಿ. ಆಮೇಲೆ ಕೂತ್ಕೊಂಡ್ರು. ಸರಿ, ತಂಬೂರಿ ಪುಸ್ತಕ ತೊಗೊಂಡ್ವಿ. ತಂಬೂರಿ ಪುಸ್ತಕ ಆಯಿತು. ಅದಾದಮೇಲೆ ಸುಗಮ ಸಂಗೀತದ ಬಗ್ಗೆ ಏನ್ರಿ ಗೊತ್ತು ನಿಮಗೆ ಅಂದರು. ಸರ್ ಈ ಥರ ನಿಮ್ಮ ಹಾಡುಗಳನ್ನು ಕೇಳಿದ್ದೀವಿ, ಅನಂತ ಸ್ವಾಮಿ ಅವ್ರ ಹಾಡುಗಳನ್ನ ಕೇಳಿದ್ದೀವಿ, ಇದೆ. ನಾನೊಂದು ಪುಸ್ತಕ ಬರೆದಿದ್ದೀನಿ ಗೊತ್ತಾ ನಿಮಗೆ, ಸುಗಮ ಸಂಗೀತ ಅಂತ ಅಂದರು. ಹೌದು ಸರ್, ನೋಡಿದ್ದೀನಿ, ಇದೆಯಾ ನಿಮ್ಮ ಹತ್ರ ಅಂದರು. ಇಲ್ಲ ಸರ್, 1 ನಿಮಿಷ ಇರ್ರಿ, ನಾನು ತೊಗೊಂಬಂದು ಕೊಡ್ತೀನಿ ಅಂತ ಹೋದರು. ಅದು 5 ಜನಕ್ಕೂ ಒಂದೊಂದು ಪುಸ್ತಕ ಕೊಟ್ಟರು. ಫಸ್ಟ್ ಪ್ರೈಸ್ ಬಂದವ್ರಿಗೆ ಏನ್ರಿ ಕೊಡ್ತೀರಾ ಅಂದರು. ಸರ್ ಫಸ್ಟ್ ಪ್ರೈಸ್ ಬಂದವ್ರಿಗೆ ಮೊಮೆಂಟೋ, ನೀವು ಕೊಟ್ಟಿರೋ ತಂಬೂರಿ ಪುಸ್ತಕ. 1 ನಿಮಿಷ ಇರ್ರಿ, ಸ್ವರ ಮಾಧುರಿ ಅಂತ ನಾನು ಸ್ವರಪ್ರಸ್ತಾರ ಹಾಕಿರುವಂಥ ಒಂದು ಹೊಸ ಪುಸ್ತಕ ಬಿಡುಗಡೆ ಮಾಡಿದ್ದೀನಿ. ಎಷ್ಟು ವಿಭಾಗ ಇದೆ ಸರ್? ಭಾವಗೀತೆ, ದೇವ್ರನಾಮ, ಮತ್ತು ಜನಪದ ಗೀತೆ 3 ಸ್ಪರ್ಧೆ ಮಾಡ್ತಾ ಇದ್ದೀವಿ. ಜೂನಿಯರು, ಸೀನಿಯರು ಅಂತ 6 ಜನ ಇದೆ. ಸರಿ, ನಿಮ್ಮ ಹತ್ರ ಇದೆಯೇನ್ರಿ, ಕೊಂಡ್ಕೊಂಡಿದ್ದೀರಾ ಅಂದರು. ಸರ್ ಕೊಂಡ್ಕೊಂಡಿಲ್ಲ. 1 ನಿಮಿಷ ಇರ್ರಿ, ಅದೊಂದು 10 ಪುಸ್ತಕ ಬನ್ನಿರಿ ಇಲ್ಲಿ, ಈ ಕಡೆ ಹತ್ರಿ, ಇಲ್ಲಿ ಈ ಕಡೆ ಕೊಟ್ಟರು. ಆಮೇಲೆ ನಾನು ಅದಕ್ಕಿಂತ ಫಸ್ಟು ಇಷ್ಟೆಲ್ಲ ಕೊಟ್ಬಿಟ್ಟಿದ್ದಾರಲ್ಲ, ನಾನು ಆ್ಯಕ್ಚುಲಿ ಅನಿಕೇತನ ಕ್ಯಾಸೆಟ್ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೇನು ಕೇಳೋದು, ಅದು ಸರಿ ಸರ್, ನಿಂಗೆ ಯಾವ ಹಾಡು ಇಷ್ಟ ರೀ ನಿಮಗೆ? ನಮ್ಮದು ಕ್ಯಾಸೆಟಲ್ಲಿ ಯಾವ್ದು ರೀ ತುಂಬ ಇಷ್ಟ? ಸರ್ ಅನಿಕೇತನ ಕ್ಯಾಸೆಟ್ ಇಷ್ಟ. ಇದೆಯಾ ನಿಮ್ಮ ಹತ್ರ? ಇದೆ ಸರ್. ನನ್ನ ಹತ್ರ ಇಲ್ಲ ಅಂತ ನನ್ನ ಫ್ರೆಂಡ್ ಹೇಳ್ದ, ರವಿ ಕೃಷ್ಣಮೂರ್ತಿ. 1 ನಿಮಿಷ ಇರ್ರಿ, ಅದು ಕೊಡ್ತೀನಿ ನಿಮಗೆ, ತಗೊಂಬಂದು ಕೊಟ್ಟರು. ಇಷ್ಟೆಲ್ಲ ಕೊಟ್ಟು ಆಮೇಲೆ ಎಲ್ಲ ಮುಗಿದ್ಮೇಲೆ ಹೊರಡೋಕ್ಕೆ ಮುಂಚೆ, ದುಡ್ಡು ಕಾಸಿಗೆ ಏನ್ರಿ ಮಾಡ್ತಿದ್ದೀರಿ ಅಂದರು. ಮತ್ತೆ ಸರ್ ಇದೇ ಥರ ನಾವು ಕೆಲವು ನಮ್ಮಲ್ಲೇ ನಾವು ಎಲ್ಲ ಸೇರ್ಕೊಂಡು ಮಾಡ್ತಿದ್ವಿ. 1 ನಿಮಿಷ ಇರ್ರಿ ಅಂದ್ಬಿಟ್ಟು ಹೋಗಿ 2,000 ರೂಪಾಯಿ ತೊಗೊಂಡು ಬಂದು ಕೊಟ್ಟರು. ಇದು 2002ನೇ ಇಸ್ವಿಲಿ. ತಗೊಳ್ಳಿ, ಬೇಕಾಗುತ್ತೆ ನಿಮಗೆ ಖರ್ಚಿಗೆ. ನಾವು ಸುಸ್ತಾಗ್ಬಿಟ್ವಿ ಆ್ಯಕ್ಚುಲಿ. ಯಪ್ಪ ಇದೇನಿದು, ಹೀಗೆ ಸರಿ ಇಷ್ಟು ಎನ್ಕರೇಜಿಂಗ್ ಆಗಿದ್ದಾರೆ ಅಂತ. ಅದಾದ ನಂತರ ಅಲ್ಲಿಂದ ನಮಗೆ ಪರಿಚಯ ಆಯಿತು. ಲಕ್ಷ್ಮೀನಾರಾಯಣ್ ಭಟ್ರು ಅವತ್ತು ಮುಖ್ಯ ಅತಿಥಿಗಳು. ಅವರು ಅಶ್ವಥ್ ಸರ್, ಅವರು ಶರೀಫ್ರ ಬಗ್ಗೆ ಮಾತಾಡಿದರು ಮತ್ತು ಕಾರ್ಯಕ್ರಮವನ್ನು ಮಾಡಿದರು. ಅಶ್ವಥ್ ಸರ್ದು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು.
ಸೊ ಅಲ್ಲಿಂದ ನಮ್ಮ ಒಂದು ಒಡನಾಟ ತುಂಬಾ ಚೆನ್ನಾಗಿ ನಡೀತಾ ಹೋಯಿತು. ಕಾಲಕ್ರಮೇಣ ನಾವು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ದಾಗ ಕೊನೇ 2 ಹಾಡು ಕಾಯ್ತಾ ಕೂತಿರ್ತಿದ್ವಿ. ಹಿಂಗೆ ನೋಡೋರು ಹಿಂಗೆ ಇದಾರ ಇವರು ಅಂತ ನೋಡ್ತಿದ್ರು. ಎಲ್ಲ ಆದಮೇಲೆ ಅನ್ನೋರು ಹಿಂಗೆ ಅನ್ನೋರು ಬನ್ನಿ ಅಂತ. ಕೋಡಗನ ಕೋಳಿ ನುಂಗಿತ್ತ ತಂಬೂರಿ. ಆಲ್ಮೋಸ್ಟ್ ನಾವು ಯಾವ್ಯಾವ ಪ್ರೋಗ್ರಾಮ್ ಅವ್ರು ಅಟೆಂಡ್ ಮಾಡಿದ್ವೋ ಕೂತಿರ್ತಿದ್ವಿ, ಕಾಯ್ತಾ ಇರ್ತಿದ್ವಿ. ಆ್ಯಕ್ಚುಲಿ ಕರೀತಾರೆ ಅಂತ. ಅವ್ರು ಮಿಸ್ ಮಾಡ್ದಂಗೆ ಪ್ರತಿ ಪ್ರೋಗ್ರಾಮಲ್ಲೂ ಬನ್ರಿ ಜೊತೆಗೆ ಸೇರ್ಕೊಳ್ರಿ ಅಂತ ಆಡ್ಸೋರು. ಆಮೇಲೆ ಸ್ವಲ್ಪ ಕಾಲಕ್ರಮೇಣ ಅವರ ಜೊತೆಯಲ್ಲೇ ನಾಡಿನಾದ್ಯಂತ ಎಲ್ಲ ಕಡೆ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ನನ್ನ ಪ್ರದೀಪ್ನ ಅವ್ರ ಜೊತೆಗೆ ಹಾಡೋವಂಥ ಒಂದು ಸೌಭಾಗ್ಯ. ಸುಮಾರು ಕಾರ್ಯಕ್ರಮಗಳನ್ನು ಅವ್ರ ಜೊತೆಗೆ ಹಾಡ್ತಾ ಇದ್ವಿ. ನಮಗೆ ಅಂತ ಕೊನೆಯದಾಗಿ ಒಂದು CD ಕೂಡ ಮಾಡಿದರು. ಅವರ 70ನೇ ಹುಟ್ಟುಹಬ್ಬದ 29 ಡಿಸೆಂಬರ್ ರಿಲೀಸ್ ಆಗಬೇಕಾಗಿತ್ತು. 20ನೇ ಹುಟ್ಟದ ಹಬ್ಬದ ಒಂದು ಸಮಾರಂಭದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಅವರು ಅರವಿಂದ್ ಸ್ಟುಡಿಯೋನಲ್ಲಿ ರೆಕಾರ್ಡ್ ಮಾಡಿದ್ವಿ. ಎಲ್ಲ ರೆಕಾರ್ಡ್ ಮಾಡಿ, ಬಟ್ ಅದಾಗಲಿಲ್ಲ. ಅದಾದಮೇಲಿಂದ ಅದನ್ನು ಆಮೇಲೆ ಬಿಡುಗಡೆ ಮಾಡಿದ್ವಿ. ಸೊ ಇಷ್ಟು ಇನ್ನೂ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಇನ್ಸಿಡೆಂಟ್ಸ್ ಇದೆ. ಸೊ ದಿಸ್ ಇಸ್ ಅಶ್ವಥ್ ಸರ್. ಆ್ಯಂಡ್ ಯಾವಾಗಲೂ ಒಂಥರ ನಮಗೆ ನರನಾಡಿಗಳಲ್ಲೂ ಬೆರೆತುಬಿಟ್ಟಿದ್ದಾರೆ. ಅಶ್ವಥ್ ಸರ್ನ ನೆನೆಸ್ಕೊಳ್ಳದೇ ಇರೋ ದಿನಾನೇ ಇಲ್ಲ. 29 ಡಿಸೆಂಬರೇ ಆಗಬೇಕಾಗಿಲ್ಲ, ಪ್ರತಿನಿತ್ಯವೂ ಅಶ್ವಥ್ ಸರ್ನ ನೆನೆಸ್ಕೊತಾ ಇರ್ತೀವಿ. ಅವರ ಗೀತೆಗಳನ್ನು ಹಾಡ್ತಾ ಇರ್ತೀವಿ, ಅವ್ರ ಬಗ್ಗೆನೇ ಮಾತಾಡ್ತಿರ್ತೀವಿ ಎಷ್ಟೋ ಕಡೆ. ಅವರ ಎಷ್ಟೋ ಇನ್ಸಿಡೆಂಟ್ಸನ್ನು ಇದೇ ಥರ ಜ್ಞಾಪಿಸ್ಕೋತಾ ಇರ್ತೀವಿ. ದಿಸ್ ಇಸ್ ಸರ್. ನನಗಾಗಿ ಅವರು ಕಂಪೋಸ್ ಮಾಡಿದಂಥ ಗೀತೆ ನಾನೇ ಹಾಡಿದ್ದೀನಿ. ಅದನ್ನು ನನ್ನ ಆಲ್ಬಮ್ನಲ್ಲಿ ಬಿದಿಗಿ ಚಂದ್ರ ಅಂತ ನಮಗೆ ಅಶ್ವಥ್ ಸರ್ ಕಂಪೋಸಿಷನ್, ದ.ರಾ. ಬೇಂದ್ರೆ ಅವರ ರಚನೆ. ನಾದ ಬೇಕು ನಾದ ಬೇಕು ನಾದ ಬೇಕು, ನಾದಕ್ಕೆ ಪ್ರತಿ ನಾದ ಬೇಕು. ನಾದ ಮ್ಯಾಲೆ ಬ್ಯಾರೆ ಯಾಕವಾದಬೇಕು. ನಾದ ಬೇಕು ನಾದ ಬೇಕು, ನಾದಕ್ಕೆ ಪ್ರತಿ ನಾದ ಬೇಕು. ನಾದ ಮ್ಯಾಲೆ ಬ್ಯಾರೆ ಯಾಕವಾದಬೇಕು. ದೇವನ ವೇದ ಓದಬೇಕು, ಜೀವನ ರಸ ಸ್ವಾದ ಬೇಕು, ಸಚ್ಚಿನ್ಮೂರ್ತಿಯ ಮೋದ ಬೇಕು. ನಾದ ಬೇಕು, ಓಂಕಾರದ ನಾದ ಬೇಕು. ಮರಣ ಜನನ ಸಾಕು ಬೇಕು, ನವದ್ವಾರಗಳ ಹಾಕಬೇಕು, ಹೃದಯಕ ಏಕ ಬೇಕು. ಅಂತಃಕರಣಕ್ಕ ತಾಕಬೇಕು, ಸಾತ್ವಿಕ ಮರ್ಮ ಸೋಕಬೇಕು. ನಾದ ಬೇಕು ನಾದ ಬೇಕು, ನಾದಕ್ಕೆ ಪ್ರತಿ ನಾದ ಬೇಕು. ನಾದ ಮ್ಯಾಲೆ ಬ್ಯಾರೆ ಯಾಕವಾದಬೇಕು. ತನ್ನೊಳು ತನ್ನ ನೋಡಬೇಕು, ಹರಿಹರ ಗುರುವನ ಮಾಡಬೇಕು, ಆ ಉಸಿರಿಂದಲೇ ಹಾಕಬೇಕು. ಹೊಸ ತೋಡಿಗೆ ತೋಡಬೇಕು, ಬ್ರಹ್ಮನಾಡಿಯೋಳು ಆಡಬೇಕು. ಅಂತರಂಗದ ಶೋಧ ಬೇಕು, ಪರಬ್ರಹ್ಮದ ಬೋಧ ಬೇಕು, ಎಂದಿಗೂ ಶ್ರೀ ಗುರುಪಾದ ಬೇಕು. ನಾದ ಬೇಕು ತುದಿ ಮುಟ್ಟಾನ ನಾದ ಬೇಕು. ನಾದ ಬೇಕು ತುದಿ ಮುಟ್ಟಾನ ನಾದ ಬೇಕು. ತುದಿ ಮುಟ್ಟಾನ ನಾದ ಬೇಕು, ತುದಿ ಮುಟ್ಟಾನ ನಾದ ಬೇಕು. ಅವರು ಅದನ್ನು ಸ್ಟ್ರೆಸ್ ಮಾಡಿ ತುದಿ ಮುಟ್ಟಾನ ಫಸ್ಟ್ ಹೇಳ್ತಿದ್ರು, ಆಮೇಲೆ ತುದಿ ಮುಟ್ಟಾನ
ನಾದಬೇಕು, ತುದಿ ಮುಟ್ಟ ನಾನಾದಬೇಕು. ಇಷ್ಟು ಅವರ ಕಂಪೋಸಿಷನ್ಸಲ್ಲಿ ಇರುವಂಥ ಎಷ್ಟೋ ಸ್ವಾರಸ್ಯಗಳು, ಅನೇಕ ಹಾಡುಗಳನ್ನ ಕೇಳಿದ್ದೀವಿ. ವೆರಿ ವೆರಿ ಲಕ್ಕಿ ಟು ಹ್ಯಾವ್ ಬೀನ್ ಅಸೋಸಿಯೇಟೆಡ್ ವಿತ್ ಸರ್. ಥ್ಯಾಂಕ್ ಯು. ಮತ್ತು ಭಾವನಾಂತರಂಗ ಟ್ರಸ್ಟ್ ತುಂಬ ಅದ್ಭುತವಾದ ಕೆಲಸ, ಎಸ್ಪೆಷಲಿ ಪುನೀತ್ ಆ್ಯಂಡ್ ಫ್ರೆಂಡ್ಸ್. ಭಾಳ ನಮಗೆ ಎಲ್ಲಿ ತುಂಬ ಸಂತೋಷ ಆಗುತ್ತೆ ಅಂದರೆ, ಪ್ರತಿಯೊಬ್ಬ ಆರ್ಟಿಸ್ಟ್ದು ಬರ್ಡೇ ಇದೆಯಲ್ಲ, ಅದು ತುಂಬ ವಿಶೇಷವಾಗಿ ಅವರು ಮಾಡ್ತಾರೆ. ಸೊ ಪುನೀತ್ಗೆ ಅದಕ್ಕೆ ತುಂಬ ವಂದನೆಗಳು. ಆ್ಯಕ್ಚುಲಿ ನಮಗೆ ಎಲ್ಲ ಆರ್ಟಿಸ್ಟ್ಗಳು ನಾವು ಯಾಕೆಂದರೆ ಅದು ಫೇಸ್ಬುಕ್ನಲ್ಲಿ ಅದು ಬಂದ ತಕ್ಷಣ ಗೊತ್ತಾಗುತ್ತೆ, ವಾವ್ ಇವತ್ತು ಇವ್ರ ಬರ್ಡೇ ಅಂತ ಅದು ಹೈಲೈಟ್ ಆಗುತ್ತೆ. ಸೊ ಸುಗಮ ಸಂಗೀತಕ್ಕೆ ಇವರು ಒಂಥರ ಅನನ್ಯವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ. ಜೊತೆಗೆ ಸಿ ಅಶ್ವಥ್ ಪೇಜ್ ಮತ್ತು ನಮ್ಮ ಪ್ರಶಾಂತ್ ಭಾವಗೀತೆ ಪೇಜ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಎಸ್ಪೆಷಲಿ ಈ ಕರೋನಾ ಟೈಮ್ನಲ್ಲಿ ನಮ್ಮನ್ನು ಇವರೇ ಕಾಪಾಡಿರೋದು ಆ್ಯಕ್ಚುಲಿ ಹೇಳಬೇಕಂದ್ರೆ. ಜನಗಳ ಸಂಪರ್ಕ ನಮಗೆ ಕೊಡಿಸಿರೋವಂಥ ಮಹಾನುಭಾವರು ಇವರು. ಸೊ ಇಲ್ಲ ಪುನೀತ್, ಇದು ಖಂಡಿತ ಹೊಗಳಿಕೆ ಮಾತಲ್ಲ. ನೀವು ಮಾಡ್ತಿರೋಂಥ ಈ ಒಂದು ನಿಸ್ವಾರ್ಥವಾದ ಸೇವೆ ಏನಿದೆಯಲ್ಲ, ಇದು ಹ್ಯಾಟ್ಸ್ ಆಫ್ ಟು ಯು ಗೈಸ್. ಥ್ಯಾಂಕ್ ಯು ವೆರಿ ಮಚ್, ಅಷ್ಟೇ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಸಿ ಅಶ್ವಥ್ ಅವ್ರ ಜನ್ಮದಿನದ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಪುನೀತ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಅವ್ರದ್ದೇ ರಚನೆ ಆದ ಒಂದು ಹಾಡು ನಿಮ್ಮ ಮುಂದೆ ಹಾಡ್ತಾ ಇದ್ದೀನಿ. ನೀನಿಲ್ಲದೆ ನನಗೇನಿದೆ, ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ, ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ನೀನಿಲ್ಲದೆ ನನಗೇನಿದೆ, ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು. ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು, ಕಹಿಯಾದ ವಿರಹದ ನೋವು ಹಗಲಿರುಳು ತಂದೆ ನೀನು. ಎದೆಯಾಸೆಯೇನೋ ಎಂದು ನೀ ಕಾಣದಾದೆ, ನಿಶೆಯೊಂದೆ ನನ್ನಲ್ಲಿ ನೀ ತುಂಬಿದೆ, ಬೆಳಕೊಂದೆ ನಿನ್ನಿಂದ ನಾ ಬಯಸಿದೆ. ನೀನಿಲ್ಲದೆ ನನಗೇನಿದೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಭಾವಾಂತರ ಟ್ರಸ್ಟ್ ಪುನೀತ್ ರವರಿಗೆ ತುಂಬ ಧನ್ಯವಾದಗಳು. ಇಂಥ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ಇಲ್ಲಿ ನಾನು ಸಿ ಅಶ್ವಥ್ ಸರ್ ಬಗ್ಗೆ ಒಬ್ಬ ಕಲಾವಿದನಾಗಿ ಮಾತಾಡೋದಕ್ಕಿಂತ ಒಬ್ಬ ಅಭಿಮಾನಿಯಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲ ಬಾರಿಗೆ ನನಗೆ ಸಿ ಅಶ್ವಥ್ ಸರ್ನ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಗುರುಗಳಾದ ಬಾಲಿ ಸರ್. ಮೊದಲು ನಾನು ಅವ್ರ ಜೊತೆ ವರ್ಕ್ ಮಾಡಿದೆ ಅಂದರೆ ಸಿಂಗಾರವ್ವ ಅನ್ನೋ ಒಂದು ಫಿಲಮ್ಗೆ. ಆ ಫಿಲಮಲ್ಲಿ ಬಾಲಿ ಸರ್ ಜೊತೆ ನಾನು ವರ್ಕ್ ಮಾಡಿದೆ. ಸೊ ಅದೇ ಅಶ್ವಥ್ ಸರ್ ಬಗ್ಗೆ ತುಂಬ ಜನ ತುಂಬ ಮಾತಾಡಿದ್ದೀರಾ. ನನಗೆ ಗೊತ್ತಿರಂಗೆ ಅಶ್ವಥ್ ಸಾರು 83ನೇ ವಸಂತ ತುಂಬಿರೋ ಒಂದು ಮಗು ಅಷ್ಟೇ. ಒಂದು ಮಗುತನ ನಾನು ಅಶ್ವಥ್ ಸರಲ್ಲಿ ನೋಡಿದ್ದೀನಿ. ಮುಂದಕ್ಕೆ ಅವ್ರು ನಡೆದಿದ್ದ ದಾರಿಯಲ್ಲೇ ನಾವೆಲ್ಲ ನಡಿಬೇಕು ಅನ್ನೋ ಒಂದು ಆಸೆ ನನಗೆ. ಆದಷ್ಟು ಅವರು ನಡೆದಿದ್ದ ದಾರಿಯಲ್ಲೇ ನಡೆಯೋಣ, ಸುಗಮ ಸಂಗೀತ ಕ್ಷೇತ್ರನ ಉಳಿಸೋಣ ಅನ್ನೋದೊಂದು ಇದು. ಥ್ಯಾಂಕ್ ಯು ಎಲ್ರು. ನಮಸ್ಕಾರ.